ಜಿಬಿಎ ಚುನಾವಣೆಯನ್ನ ಮುಂದೂಡಲು ರಾಜ್ಯ ಸರ್ಕಾರ ತಂತ್ರ ರೂಪಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿರುವಂತದ್ದು ಕಾಂಗ್ರೆಸ್ ಸರ್ಕಾರ. ಜಿಬಿಎ ಚುನಾವಣೆ ಮಾಡೋದಕ್ಕೆ ಜೂನ್ 30 ಡೆಡ್ಲೈನ್. ಆದರೆ ಈ ಎಲೆಕ್ಷನ್ ಅನ್ನ ಮುಂದೂಡಿಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದೆ. ಎಸ್ಐಆರ್ ಜನಗಣತಿ ಕಾರ್ಯಕ್ಕೆ ಶಿಕ್ಷಕರನ್ನ ನಿಯೋಜಿಸಲಾಗಿದೆ. ಜೂನ್ ಅಂತ್ಯದವರೆಗೂ ಸಹ ಶಿಕ್ಷಕರ ಲಭ್ಯತೆ ಇರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅರ್ಜಿಯನ್ನ ಹಾಕಿಕೊಂಡಿದೆ. ಕಾಲಾವಕಾಶವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂಥದ್ದು. ಆದರೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಅರ್ಜಿಯನ್ನ ಪರಿಗಣಿಸುತ್ತಾ ಚುನಾವಣೆ ನಡೆಸೋದಾಗಿ ಅಫಿಡವಿಟ್ ಅನ್ನ ಸಲ್ಲಿಸಿ ಈಗ ರಾಜ್ಯ ಸರ್ಕಾರ ಪೀಕಲಾಟವನ್ನು ಅನುಭವಿಸ್ತಾ ಇದೆ. ಮಗದೊಂದು ಕಡೆ ರಾಜ್ಯ ಚುನಾವಣಾ ಆಯೋಗ ರೆಡಿ ಇದೆ ಎಲೆಕ್ಷನ್ ಮಾಡೋದಿಕ್ಕೆ, ಆದರೆ ರಾಜ್ಯ ಸರ್ಕಾರ ಮಾತ್ರ ರೆಡಿ ಇಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನ ಮೇಲೆ ಈಗ ಜಿಬಿಎ ಚುನಾವಣೆಯ ಭವಿಷ್ಯ ನಿಂತಿದೆ. ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಕಳೆದ ಹಿಂದಿನ BJP ಸರ್ಕಾರದಲ್ಲೇ ಆಗಬೇಕಾಗಿತ್ತು, ಆದರೆ ಇಲ್ಲಿಯವರೆಗೆ ಆಗಿಲ್ಲ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ರೂಪೇಶ್, ಅದೇನೋ ಗೊತ್ತಿಲ್ಲ, ಈ ಜಿಬಿಎ ಎಲೆಕ್ಷನ್ಗೆ ಮುಹೂರ್ತ ಮತ್ತು ಕಾಲ ಕೂಡ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಒಂದಲ್ಲ ಒಂದು ವಿಘ್ನಗಳು. ಈಗ ಮತ್ತೊಂದು ಅರ್ಜಿ ಹೋಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ. ಏನದು ಅರ್ಜಿ ಅಂತ? ಶಿವಶಂಕರ್, ಈಗ ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಯನ್ನ ನಡೆಸುವಂತ ಮನಸ್ಸು ಮಾಡ್ತಿಲ್ಲ. ಒಂದ್ ಕಡೆ ಉಪಚುನಾವಣೆ ಗೆದ್ದಿದ್ರು ಕೂಡ ಬಂಗಾಳ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ನೆಲಕೆತ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಈ ಒಂದು ಚುನಾವಣೆ ಮಾಡಿದ್ರೆ ಮತ್ತೆ ಮುಖಭಂಗ ಅನುಭವಿಸಬೇಕಾಗತ್ತೆ ಅನ್ನೋಂತ ಈ ಒಂದೀಗ ಭಯನೂ ಗೊತ್ತಿಲ್ಲ. ಚುನಾವಣೆ ಮಾಡ್ಲಿಕ್ಕೆ ವಿನಮೇಶ ಎಣಿಸ್ತಾ ಇದೆ. ಒಂದಿಷ್ಟು ಕಾರಣಗಳನ್ನ ಕೊಡ್ತಾ ಇದೆ. ಆ ಕಾರಣಗಳು ಸುಪ್ರೀಂ ಕೋರ್ಟ್ ಒಪ್ಪುಕೊಳ್ಳುತ್ತಾ ಅನ್ನೋದು ನೋಡ್ಬೇಕು. ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಅರ್ಜಿ ಮಾಡಿ ಚುನಾವಣೆ ನಡೆಸಲಿಕ್ಕೆ ಒಂದಿಷ್ಟು ತಾಂತ್ರಿಕ ಅಡೆತಡೆಗಳಿದೆ. ಏನಂತ ಹೇಳಿದ್ರೆ, ಈಗ ಎಸ್ಐಆರ್ ಪ್ರಕ್ರಿಯೆಗಳಾಗ್ತಾ ಇದೆ ಒಂದು ಕಡೆ, ಮತ್ತೊಂದು ಕಡೆ ಜಾತಿ ಗಣತಿ ಆಗ್ತಾ ಇದೆ. ಜಾತಿ ಗಣತಿ ಅಂತ ಹೇಳಿದ್ರೆ, ಜಾತಿ ಗಣತಿಯಲ್ಲಿ ಮಸ್ಟ್ ಅಂಡ್ ಶುಡ್ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಲೇಬೇಕು, ಸರ್ಕಾರಗಳು ಕೂಡ ಭಾಗಿಯಾಗಲೇಬೇಕು. ಹೀಗಾಗಿ ಜಾತಿ ಗಣತಿ ಮಾಡಿ ಅಂತ ಕೇಂದ್ರ ಹೇಳಿದೆ. ಹೀಗಾಗಿ ಜಾತಿ ಗಣತಿ ನಡುವೆ ಅಂದ್ರೆ ಎಲ್ಲಾ ಅಧಿಕಾರಿಗಳು ಆ ಕಡೆ ಭಾಗವಹಿಸಿ ಆ ಕಡೆ ಹೋಗಿದ್ರೆ ಚುನಾವಣೆ ನಡೆಸೋ ತಯಾರಿ ಮಾಡ್ಬೇಕಲ್ಲ, ಅದು ತಯಾರಿ ಮಾಡ್ಕೊಳ್ಳಿ ಕಷ್ಟ ಆಗ್ತದೆ ಒಂದು ವಿಚಾರ. ಅದೇ ರೀತಿ ಎಸ್ಐಆರ್ ಅನ್ನು ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಗೆ ಮಾನವ ಸಂಪನ್ಮೂಲ ಸಿಗ್ತಾ ಇಲ್ಲ. ಅಧಿಕಾರಿಗಳು ಆ ಕಡೆ ಎರಡೂ ಕಡೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಬೆಂಗಳೂರಲ್ಲಿ ಕೂಡ ಅದೇ ರೀತಿಯಾಗಿ, ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಜಾತಿ ಗಣತಿ ಹಿಂದೆ ಜಾತಿ ಸಮೀಕ್ಷೆ ಮಾಡಿದಾಗ ಯಾವ ರೀತಿಯಾಗಿ ಅಡೆತಡೆ ಆಯ್ತು, ಅದೇ ರೀತಿಯಾಗಿ ಇಲ್ಲೀಗ ಪುನಃ ಜಾತಿ ಗಣತಿ ಕೇಂದ್ರಕ್ಕೆ ಜಾತಿ ಗಣತಿ ಮಾಡ್ತಿರ್ಬೇಕಾದ್ರೆ ಅಧಿಕಾರಿಗಳೆಲ್ಲರೂ ಕೂಡ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಚುನಾವಣಾ ಪ್ರಕ್ರಿಯೆ ಮಾಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ. ಹೀಗಾಗಿ ನೀವು ಈಗ ಅದನ್ನ ಪರಿಗಣಿಸಬೇಕು, ನಮ್ಗೆ ಚುನಾವಣೆ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂತ ಮಾತುಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಮನವರಿಕೆ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ನಿನ್ನೆ ಸುರ್ಜೇವಾಲಾ ನೇತೃತ್ವದ ಸಭೆ ಕೊಳ್ಳು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಚರ್ಚೆ ಆಯ್ತು. ಚುನಾವಣೆ ನಡೆಸಲಿಕ್ಕೆ ಸದ್ಯಕ್ಕೆ ಕಷ್ಟ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತು. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಚುನಾವಣೆ ಮಾಡ್ಲಿಕ್ಕೆ ಮಾಡಿ ಅಂತ ಹೇಳಿ ಹೇಳುತ್ತಾ, ಅಥವಾ ಈಗ ಒಂದಿಷ್ಟು ನೌಕರರ ಅಥವಾ ಅಧಿಕಾರಿಗಳ ಕೊರತೆ ಇದೆಯಲ್ಲ, ಇದಕ್ಕೋಸ್ಕರವಾಗಿ ಏನಾದ್ರೂ ಚುನಾವಣೆ ಮುಂದೂಡಿ ಅನ್ನುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಶಿವಶಂಕರ್. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಚುನಾವಣೆ ನಡೆಸಲಿಕ್ಕೆ ಮಾನವ ಸಂಪನ್ಮೂಲಗಳ ಕೊರತೆ ಅಂತ ಹೇಳಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದೆ ಶಿವಶಂಕರ್.